ನಮಸ್ಕಾರ ರುದ್ರ. ದಣಿ, ನಾನು ನಿನ್ನೆನೆ ನಿಮಗೊಂದು ವಿಷಯ ಹೇಳಿದ್ದೆ ದಣಿ. ಊರಲ್ಲಿ ಗದ್ದಲ ನಡೀತಾ ಇದೆ. ಆ ತಿಮ್ಮನ ಮಗ ಕಾಳ ಏನೋ ತಪ್ಪು ಮಾಡಿದಾನಂತೆ ದಣಿ. ಅದಕ್ಕೆ ಅಂತ ನ್ಯಾಯ ಕೇಳಲಿಕ್ಕೆ ಜನ ಆ ತಿಮ್ಮನ ಮಗನ ಕಾಳನ್ನ ಹಿಡ್ಕೊಂಡ್ಬಂದು ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ ದಣಿ. ನಿಮ್ಮನ್ನೇ ಕಾಯ್ತಾ ಇದ್ದಾರೆ. ಸರಿ, ಒಳಗ್ ಕರಿ ಅವರನ್ನು. ಏ ನಾಗ್ಯ, ಹನ್ಮ್ಯ, ಆ ಕಾಳನ್ನ ಕರ್ಕೊಬರ್ರಲ್ಲಿ. ರುದ್ರ, ದಣಿ, ಈ ಕಾಳಿಯ ಏನ್ ತಪ್ಪು ಮಾಡಿದ್ದಾನೆ? ಅವನು ಏನ್ ತಪ್ಪು ಮಾಡಿದಾನಂತ ನಾನು ಯಾವ ಬಾಯಲ್ಲಿ ಹೇಳಿದ್ದಣಿ. ಅವನು ಈ ಮೊದಲೇ ಊರಲ್ಲಿ ಕಳ್ತನ ಮಾಡಿದ್ದ. ನಮ್ಮ ಊರಿನ ಭತ್ತದ ಬಣವೆಗೆ ಬೆಂಕಿ ಹಚ್ಚಿ ಗದ್ದಲ ಹಬ್ಸಿದ್ದ. ಆದ್ರೆ ಆವಾಗ್ಲೇ ನೀವು ಅವನ್ನ ಕೈಕಾಲು ಕತ್ತರಿಸಿ ಹೋಗಿಬೇಕಿತ್ತು ದಣಿ. ನೀವು ಇನ್ನು ಎಳೆ ಹುಡುಗ ಬುದ್ಧಿ ಕಲ್ತ್ಕೊತಾನೆ ಅಂತ ಹೇಳಿ ಅವನಿಗೆ ಬರೇ ದಂಡ ಬಿಟ್ಬಿಟ್ರಿ ದಣಿ. ಈಗ ಅವನು ಏನ್ ಮಾಡಿದಾನೆ ಗೊತ್ತದಣಿ? ಏನ್ ಮಾಡಿದ್ದಾನೆ ರುದ್ರ? ಆ ನಮ್ಮ ಕೆಂಚನ ಮಗಳು ಕೂಲಿಗೆ ಅಂತ ತೋಟದ ಕಡೆ ಹೋಗುವಾಗ ಅವಳ ಸೆರಗಿಗೆ ಕೈ ಹಾಕಿ ಬಲಾತ್ಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹೌದೇನೋ ಕಾಳ್ಯ? ಇಲ್ಲ ದಣಿ, ಅಂತ ಕೆಲಸ ಮಾಡಲಿಲ್ಲ ದಣಿ. ಎಲ್ಲಿ ಯಾರೆದುರು ನಿಂತ್ಕೊಂಡು ಮಾತಾಡ್ತೀಯನೋ ನೆನಪಿದ್ಯಾ ನಿನಗೆ? ಸುತ್ತ 40 ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತರ ಮನೆತನ ಇದು. ಇಲ್ಲಿ ನಿಂತ್ಕೊಂಡು ಸುಳ್ಳು ಮಾತಾಡಿದ್ಯ ಅಂದ್ರ ಬಿಡ್ತೀನಿ. ಹುಷಾರ್. ಊರ್ ಜನ ಎಲ್ಲ ಸೇರ್ಕೊಂಡು ನಿನ್ನನ್ನು ಕರ್ಕೊಂಡು ಬಂದಾಗ್ಲಿ ಅನ್ಕೊಂಡೆ. ಮಾಡೇ ಇಟ್ಯ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಈ ಧನ್ರಾಜಧಣಿ ಹತ್ರ ಸತ್ಯಕ್ಕೆ ಮಾತ್ರ ಬೆಲೆ ಐತಿ. ಸುಳ್ಳಿನ ಕಂತೆ ಕಟ್ಟೋರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನಿನ್ನ ಬಾಯಿಂದಲೇ ಬಗಳು. ಊರ್ ಜನ ಹೇಳೋ ಮಾತು ನಿಜನೇನೋ ಕಾಳ್ಯ? ದಣಿ ದಣಿ, ಅವನ ಬಾಯಿಂದ ಏನಂತ ಕೇಳ್ತೀರಿ ದಣಿ? ಏನಂತ ಕೇಳ್ತೀರಿ? ಅಲ್ಲ, ಈ ಊರಿನ ಜನ ಅವನನ್ನು ಕರ್ಕೊಂಡು ನ್ಯಾಯ ಕೇಳಲಿಕ್ಕೆ ಬಂದಾರ. ಆ ಊರಿನ ಜನ ನಿಮ್ಮೆದುರು ನಿಂತು ಸುಳ್ಳು ಹೇಳ್ತಾರೇನ್ರಿ ದಣಿ? ಸುಳ್ಳು ಹೇಳ್ತಾರ? ನೀವು ಹುಟ್ಟಿರೋದೇ ಈ ಸುತ್ತ 40 ಹಳ್ಳಿಯ ಜನಕ್ಕೆ ನ್ಯಾಯ ಹೇಳೋದಕ್ಕೆ ದಣಿ. ನೀವು ನ್ಯಾಯ ಹೇಳಿದ್ರಿ ಅಂದ್ರೆ ಆ ಸಾಕ್ಷಾತ್ ದೇವರೇ ನ್ಯಾಯ ಹೇಳ್ದಂಗೆ ದಣಿ. ಇನ್ನು ನಿಮ್ಮ ಮುತ್ತಜ್ಜನ ಕಾಲದಿಂದಲೂ ಈ ಸುತ್ತು 40 ಹಳ್ಳಿಗಳಿಗೆ ನ್ಯಾಯ ಹೇಳ್ಕೊಂಡು ಬಂದ ಮನೆತನ ನಿಮ್ದು. ನೀವು ಸತ್ಯ, ನ್ಯಾಯ, ಧರ್ಮ ಅಂತ ಇದ್ದಿದ್ದಕ್ಕೆ ನಾವು ಈ ಧರ್ಮಪುರದ ಜನ ನೆಮ್ಮದಿಯಲ್ಲಿರ್ತೇವೆ ದಣಿ. ನಮಗೆ ಮಳೆ ಬೆಳೆ ಎಲ್ಲ ಕಾಲಕ್ಕೆ ಆಗ್ತಾ ಇರೋದು ನಿಮ್ಮಿಂದ ದಣಿ, ನಿಮ್ಮಿಂದ. ಅಂಥದ್ರಲ್ಲಿ ಈ ದುಷ್ಟ ಈ ಊರಲ್ಲಿ ಹುಟ್ಟಬಾರ್ದಿತ್ತು ದಣಿ. ಈ ಊರಲ್ಲಿ ಹುಟ್ಟಬಾರ್ದಿತ್ತು. ಹೌದು ರುದ್ರ, ನಿನ್ನ ಮಾತು ಸರಿಯಾಗಿ ಇದೆ. ಸದ್ದು ಇವತ್ತಿನ ನ್ಯಾಯಪೀಠ ಒಂದು ತೀರ್ಮಾನವನ್ನು ನೀಡ್ತಾ ಇದೆ. ಈ ಕಾಳ್ಯನನ್ನ ಈ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಈ ಕಾಳ್ಯ ಈ ಊರಲ್ಲಿ ಬದುಕ ಕೂಡುದು. ಈ ಊರನ್ನ ಬಿಟ್ಟು ತೊಲಗಬೇಕು. ಕಾಳ್ಯ, ಮತ್ತೇನಾದ್ರೂ ಅಪ್ಪಿ ತಪ್ಪಿ ಈ ಊರೊಳಗೆ ನೀನು ಕಾಲಿಟ್ಟಿ ಅಂದ್ರ ನಿನ್ನ ಕತ್ತನ್ನ ಕತ್ತರಿಸಿ ಹನುಮಪ್ಪನ ಗುಡಿ ಮುಂದೆ ಹೂತು ಬಿಡ್ತೀನಿ. ಹುಷಾರ್. ಊರು ಜನರಿಗೂ ಅಷ್ಟೇ.
ಯಾವುದೇ ಕಾರಣಕ್ಕೂ ಇವನಿಗೆ ಅನ್ನ ನೀರು ಕೂಡುದು, ಇವನ ಜೊತೆ ಮಾತು ಕೂಡ ಆಡಬಾರ್ದು. ಇದು ನ್ಯಾಯಪೀಠದ ಇನ್ನೊಂದು ಕ್ಷಣ ಕೂಡ ಈ ಕಾಳ್ಯ ನನ್ನ ಕಣ್ಣೆದುರಿಗೆ ನಿಲ್ಬಾರ್ದು. ಧಣಿ ಧಣಿ, ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟು ದೊಡ್ಡ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀರಿ ಧಣಿ. ನಿಮಗೂ ನಮ್ಮ ದೊಡ್ಡ ದಣಿಯವ್ರ ಹಾಗೆ ದೊಡ್ಡ ಗುಣನೇ ಇದೆ ಧಣಿ, ದೊಡ್ಡ ಗುಣನೇ ಇದೆ. ಆದ್ರೆ ನಿಮ್ಮಂತ ಪುಣ್ಯವಂತರಿಗೆ ಒಂದು ಸಂತಾನ ಭಾಗ್ಯವನ್ನ ದೇವರು ಕರುಣಿಸ್ಲಿಲ್ಲಲ್ಲ ಅಂತ ನನಗೆ ತುಂಬಾ ಬೇಸರ ಆಗ್ತಾ ಇದ್ದಾನೆ. ನಿಮ್ಗೊಂದು ಗಂಡು ಮಗು ಹುಟ್ಟಬೇಕು ಅಂತ ಊರು ತುಂಬಾ ಹರಕೆ ಹೊತ್ಕೊಂಡು ಬಂದಿದ್ದೀನಿ, ನೀವು ಹರಕೆ ಹೊತ್ತು ಬಂದಿದ್ದೀನಿ. ನಿಮ್ಗೊಂದು ಗಂಡು ಮಗ ಹುಟ್ಟಬೇಕು, ಆ ಗಂಡು ಮಗ ನಿಮ್ಮ ಹಾಗೆ ದೊಡ್ಡ ಗುಣವುಳ್ಳವನಾಗಿ, ನ್ಯಾಯವಂತನಾಗಿ, ನ್ಯಾಯ ಹೇಳುವಂತವನಾಗಿ ನಮ್ಗೊಂದು ಸಣ್ಣ ದಣಿ ಆಗ್ಬೇಕು ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಆದ್ರೆ ಆ ದೇವರು ನನ್ನ ಮೊರೆಯನ್ನು ಯಾವಾಗ ಕೇಳ್ತಾನೋ ಅವನಿಗೇ ಗೊತ್ತು. ನಾನು ಮದುವೆಯಾಗಿ 3 ವರ್ಷ ಆದರೂ ಕೂಡ ನನಗೆ ಮಕ್ಕಳಾಗಿಲ್ಲ ಅಂತ ನಾನು ಚಿಂತೆ ಮಾಡ್ತಾ ಇಲ್ಲ. ನೀನು ಯಾಕೋ ಚಿಂತೆ ಮಾಡ್ತಾ ಇದೀಯಾ? ಇಷ್ಟಕ್ಕೂ ಆ ಭಗವಂತ ನನಗೇನೋ ಕಡಿಮೆ ಮಾಡಿದ್ದಾನೆ. 400 ಎಕರೆ ಹೊಲ, ಅರಮನೆಯಂತಹ ಮನೆ, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಬೇಕಾದಷ್ಟಿದೆ. ಅಂಥದ್ರಲ್ಲಿ ನಿಮ್ಮಂತ ಆಳು ಮಕ್ಕಳನ್ನೇ ನನ್ನ ಮನೆ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ ಬಿಡು. ದಣಿ ದಣಿ ದಣಿ, ಅದು ನಿಮ್ಮ ದೊಡ್ಡ ಗುಣ ದಣಿ, ನಿಮ್ಮ ದೊಡ್ಡ ಗುಣ. ಆದ್ರೆ ಆಳು ಮಕ್ಕಳು ಯಾವತ್ತಿದ್ರು ಆಳು ಮಕ್ಕಳೇ, ಅವರು ನಿಮ್ಮ ಮನೆಯ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ ದಣಿ. ನಾವು ನಮ್ಮ ಮುತ್ತಜ್ಜನ ಕಾಲದಿಂದಲೂ ನಿಮ್ಮ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಬಂದವರು. ನಮ್ಮನ್ನ ಪ್ರೀತಿಯಿಂದ ಮಕ್ಕಳ ಹಾಗೆ ನೋಡ್ಕೊಂಡ್ರಿ ದಣಿ, ನೀವು ಮಕ್ಕಳ ಹಾಗೆ ನೋಡ್ಕೊಂಡ್ರಿ. ಆದ್ರೆ ನಿಮ್ಗೆ ನಿಮ್ಮದೇ ಆದ ಒಬ್ಬ ಮಗ ಬೇಕು ದಣಿ, ಮಗ ಬೇಕು. ನಿಮ್ಗೊಂದು ಮಗ ಆಗ್ಲಿ ಅಂತ ಈ ಊರಿನ ಎಲ್ಲ ದೇವಸ್ಥಾನಗಳಲ್ಲಿ ತುಪ್ಪದ ಅಭಿಷೇಕ ಮಾಡ್ತೇನಂತ ಹರಕೆ ಹೊತ್ಕೊಂಡು ಬಂದಿದ್ದೇನೆ ದಣಿ. ನಿಜವಾಗೂ ಹೇಳ್ಬೇಕಂದ್ರೆ ನೀನು ಈ ಮನೆ ಆಳು ಮಗ ಅಲ್ಲ, ನಮ್ಮ ಮನೆ ಮಗ ನೀನು. ನಿನ್ನಂತ ಆಳು ಮಗನನ್ನ ಪಡೆಯೋದಕ್ಕೆ ನನ್ನ ಮನೆತನ ಯಾವ ಜನ್ಮದಲ್ಲಿ ಪುಣ್ಯ ಮಾಡಿತ್ತೋ ಏನೋ ಗೊತ್ತಿಲ್ಲ. ಇದು ದೊಡ್ಡ ಮಾತು, ಇದು ದೊಡ್ಡ ಮಾತು. ನನ್ನ ಮನೆಯ ಪುಣ್ಯ ಈ ಮನೆಗಿಲ್ಲ ದಣಿ. ಈ ಮನೆಯ ಅನ್ನ ತಿಂದ ಪುಣ್ಯ ನನ್ನ ಪಾಲಿಗಿದೆ ದಣಿ. ಆ ಋಣವನ್ನು ನಾನು ಯಾವಾಗ ತೀರಿಸ್ಕೊಳ್ತೇನೋ ಆ ದೇವರೇ ಬಲ್ಲ ದಣಿ. ನಿನಗೊಂದು ವಿಷಯ ಗೊತ್ತಾ ರುದ್ರ? ಈ ಪ್ರಪಂಚದಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರ ಋಣನ ಇನ್ನೊಬ್ಬರಿಗೆ ಮುಟ್ಸೋ ಕಾಲ ಆ ಭಗವಂತ ಒಂದಲ್ಲ ಒಂದು ದಿನ ಕೊಟ್ಟೆ ಕೊಡ್ತಾನಂತೆ. ಬಿಡು, ಆ ವಿಚಾರ ಎಲ್ಲ ಈಗ ಯಾಕೆ. ನೋಡು, ಹೊಲದಲ್ಲಿ ಆಳು ಮಕ್ಕಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದ ತಿಂಡಿ ವ್ಯವಸ್ಥೆ ಮಾಡ್ಬೇಕಲ್ವಾ? ಸ್ವಲ್ಪ ನೋಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡು. ಆಯ್ತು, ನಾನು ತೋಟದ ಕಡೆ ಹೋಗ್ಬಾರ್ದು. ಸರಿ, ಹೋಗಿ. ದೇವಸ್ಥಾನಕ್ಕಂತೂ ಹೋಗಿದ್ದು ಖಂಡಿತ, ಆದ್ರೆ ಪ್ರತಿನಿತ್ಯ ನೀನು ಆ ದೇವಸ್ಥಾನಕ್ಕೆ ಹೋಗ್ತೀಯ, ಅಲ್ಲಿ ಪೂಜೆ ಪುರಸ್ಕಾರ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿಸ್ಕೊಂಡು ಬರ್ತೀಯ ತಾನೆ? ಪ್ರತಿನಿತ್ಯ ಹೋಗಿ ಆ ದೇವರಲ್ಲಿ ಏನೇ ಬೇಡ್ಕೊಳ್ತೀಯ ನೀನು? ಅಲ್ಲರಿ, ದೇವರಂತ ಪತಿದೇವರು ನನಗೆ ಸಿಕ್ಕಿರುವಾಗ ಆ ದೇವರಲ್ಲಿ ನನಗೆ ಅಂತ ನಾನೇನಂತ ಬೇಡ್ಕೊಳ್ಳಿ?
ಆದರೆ ಮದುವೆಯಾಗಿ 3 ವರ್ಷಗಳ ಕಾಲ ಕಳೆದರೂ ಆ ದೇವರು ನನಗೊಂದು ಮಗುವಿನ ಭಾಗ್ಯವನ್ನು ಕರುಣಿಸಲಿಲ್ಲ. ಆದಷ್ಟು ಬೇಗ ನನಗೂ ಒಂದು ಮಗುವಿನ ಭಾಗ್ಯವನ್ನು ಕರುಣಿಸಿದರೆ ನಾನು ಒಂದು ತಾಯಿಯಾದರೆ ನನ್ನ ಜನ್ಮ ಸಾರ್ಥಕವಾಗ್ತಿತ್ತು ಅಲ್ವೇನ್ರಿ? ಓಹೋ, ಅರ್ಥ ಆಯಿತು. ಹಾಗಾದರೆ ನೀನು ಈ ಪೂಜೆ ನೈವೇದ್ಯ ಅಭಿಷೇಕ ಎಲ್ಲ ಮಾಡಿಸ್ತಾ ಇರೋದು ನಿನಗೆ ಮಕ್ಕಳನ್ನ ವರವಾಗಿ ಕೊಡುವಂತ ಬೇಡ್ಕೊಳ್ಳೋದಕ್ಕ? ನೋಡು ಮಹಾದೇವಿ, ಹೀಗೆ ಕಾಡಿ ಬೇಡಿ ಮಕ್ಕಳನ್ನ ಪಡೆಯೋದನ್ನ ನೀನು ಇಲ್ಲಿಗೆ ನಿಲ್ಲಿಸ್ಬಿಡು. ಯಾಕಂತ ಕೇಳಿದ್ರೆ ಆ ಭಗವಂತ ನಮಗೆ ಮಕ್ಕಳು ಕೊಡೋ ಭಾಗ್ಯ ಇದ್ರೆ ಅವನಾಗೆ ಕೊಡ್ಲಿ. ಕಾಡಿ ಬೇಡಿ ಪಡೆಯೋದು ಬೇಡ. ಈ ಕಾಲದಲ್ಲಿ ನಾವು ಕಾಡಿ ಬೇಡಿ ಪಡೆದ ಮಕ್ಕಳು ಎಂಥವ್ರು ಆಗ್ತಾರೋ ಯಾರಿಗೆ ಗೊತ್ತು? ಒಳ್ಳೆಯವರು ಆಗ್ಬೋದು, ಕೆಟ್ಟವರು ಆಗಿ ಹುಟ್ಟಬಹುದು. ಈ ಮನೆಗೆ ನಂದ ಜ್ಯೋತಿನೂ ಆಗ್ಬೋದು, ಕಲಂಕ ತರುವಂತಹ ಮಕ್ಕಳು ಆಗ್ಬೋದು. ಅದಕ್ಕಾಗಿ ಇವತ್ತಿಗೆ ಕಾಡಿ ಬೇಡಿ ಮಕ್ಕಳು ಪಡೆಯೋದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ರೀ, ಯಾಕೆ ನಿಮಗೆ ಆ ದೇವ್ರ ಮೇಲೆ ಇಷ್ಟೊಂದು ಕೋಪ? ನಾನು ಮಾಡಿರುವ ಪೂಜೆ ಪುನಸ್ಕಾರ ಎಲ್ಲಿ ವ್ಯರ್ಥವಾಗಿ ಹೋಗುವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ಇಲ್ಲ ಕಣ್ರಿ, ಖಂಡಿತವಾಗಿಯೂ ಇಲ್ಲ. ಇಂದಲ್ಲ ನಾಳೆಯಾದರೂ ನನಗೊಂದು ಮಗುವಿನನ್ನು ಆ ದೇವರು ಕರುಣಿಸ್ತಾನೆ ಅನ್ನೋ ಆ ನಂಬಿಕೆ ನನಗಿದೆ. ಅವನು ಕೂಡ ನಿಮ್ಮ ಹಾಗೆ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶನಾಗ್ತಾನೆ ಅನ್ನೋ ಆ ನಂಬಿಕೆ ನನಗಿದೆ ಕಣ್ರಿ, ನನಗಿದೆ. ನೀನು ಇಲ್ಲೇ ಇದೀಯಾ ತಾನೇ? ನೀನು ಮಾತಾಡ್ತಾ ಈ ಲೋಕವನ್ನೇ ಬಿಟ್ಟು ಹೋದಿಯೋ ಅಂತ ಅಂದ್ಕೊಂಡೆ. ಅಲ್ಲ ಕಣೆ, ನೀನು ಈ ಎಲ್ಲ ಆಸೆ ಈಡೇರಬೇಕು ಅಂತ ಹೇಳಿದ್ರೆ ಆ ಭಗವಂತ ಕಣ್ಣು ತೆರೆದವಳು ಮಾತ್ರ, ಸರಿನಾ? ಈಗಾಗಲೇ ಆ ದೇವರು ನನ್ನ ಪಾಲಿಗೆ ಕರುಣೆ ತೋರಿದ್ದಾಗಿದೆ ಗೊತ್ತಾ? ಈಗಾಗಲೇ ಕರುಣೆ ತೋರಿದ್ದಾಗಿದೆಯಾ? ನಿನ್ನ ಮಾತು ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಏನಂತ ಹೇಳು? ಅಯ್ಯೋ, ಅಷ್ಟು ಗೊತ್ತಾಗಲ್ವೇನ್ರಿ? ಅದೇ ನೀವಿನ್ನು ಸ್ವಲ್ಪ ದಿನದಲ್ಲಿ ಒಂದು ಮಗುವಿನ ತಂದೆ ಆಗ್ತಾ ಇದ್ದೀರಾ ಅಂತ. ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನನ್ನ ಸಂತೋಷಕ್ಕೆ ಮಿತಿನೇ ಇಲ್ಲ. ನನ್ನ ಹೃದಯದ ವೀಣೆ ತಿಂತಿಯನ್ನ ಮಿಟಿದು ಏನು ಹೇಳ್ತಾ ಇದೆ ಗೊತ್ತಾ? ಏನ್ ಹೇಳ್ತಾ ಇದೆ? ಆದಷ್ಟು ಬೇಗ ನನ್ನ ಈ ನಲ್ಲೆಯನ್ನ ಬಿಗಿದ ಅಂತ. ನೀವು ಈ ರೀತಿ ಮಾಡಿದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತಪ್ಪ. ನಾಚಿಕೆನಾ? ನೋಡಿದ್ದೀನಿ ಇಲ್ಲಿ ತನಕ ನೀನ್ ನನ್ನ ಜೊತೆ ನಾಚಿಕೊಂಡಿದ್ದನ್ನ ಅದೆಷ್ಟು ಬಾರಿ ನೋಡಿದ್ದೀನಿ. ಆದ್ರೆ ಇವತ್ತಿನ ಈ ನಾಚಿಕೆ ನೋಡಿದ್ದೀನಲ್ಲ, ಆ ನಾಚಿಕೆನೆ ತುಂಬಾ ಖುಷಿ ಕೊಡುತ್ತೆ ಕಣೆ.